ನಮಸ್ಕಾರ. ಸಿಟಿ ನೆಸ್ಟ್ ನ್ಯೂಸ್ 24/7 ಸುಸ್ವಾಗತ. ಟಿಪ್ಪು ಸುಲ್ತಾನ್ ನಿಜ ಇತಿಹಾಸ, ರಾಜಕಾರಣ ಹಾಗೆ ಸತ್ಯಾನ್ವೇಷಣೆ ಎಲ್ಲಿದೆ? ನಿಮ್ಗೆಲ್ಲ ನೆನ್ಪಿದ್ಯಾ? ನಾವೆಲ್ಲ ಚಿಕ್ಕೋರಿದ್ದಾಗ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಈ ನಾಡಿನ ಮಹಾಪುರುಷರ ಸಾಲಿನಲ್ಲಿ ಟಿಪ್ಪು ಸುಲ್ತಾನ್ ಹೆಸರು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಈಗಲೂ ಕೂಡ ಇರಬಹುದು. ಆಗ ಇದನ್ನ ವಿರೋಧಿಸಿದವರು ಈಗ ಟಿಪ್ಪು ಆಚರಣೆ ವಿರೋಧಿಸುತ್ತಿದ್ದಾರೆ. ಇದರಲ್ಲಿ ರಾಜಕೀಯ ಲಾಭ ಮಾಡಿಕೊಳ್ಳೋ ಹುನ್ನಾರವಲ್ಲದೆ ಮತ್ತೇನೂ ಇಲ್ಲ. ಅಂತೆಯೇ ಅಯೋಧ್ಯೆಯ ಬಾಬ್ರಿ ಮಸೀದಿ, ರಾಮ ಮಂದಿರದಂತೆ ಬಾಬಾ ಬುಡನ್ಗಿರಿಯಂತೆ ಟಿಪ್ಪು ಕೂಡ ಈಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾನೆ. ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ 40,000 ಚದರ ಮೈಲಿಗಿದ್ದ ಮೈಸೂರು ಸಾಮ್ರಾಜ್ಯವನ್ನ 80,000 ಚದರ ಮೈಲಿಗೆ ವಿಸ್ತರಿಸಿದ. ಈಗಿನ ಕನ್ನಂಬಾಡಿ ಅಣೆಕಟ್ಟಿನ ನೀಲನಕ್ಷೆಯನ್ನ ಸಿದ್ಧಪಡಿಸಿದ್ದು ಇದೇ ಟಿಪ್ಪು ಸುಲ್ತಾನ್. ಈ ನಾಡಿಗೆ ರೇಷ್ಮೆಯನ್ನ ತಂದು ಲಕ್ಷಾಂತರ ರೈತರ ಬದುಕಿಗೆ ಬೆಳಕು ಕೊಟ್ಟವನು ಟಿಪ್ಪು ಸುಲ್ತಾನ್. ಯುದ್ಧದಲ್ಲಿ ಶತ್ರು ದೇಶಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ ಕಾರಣಕ್ಕಾಗಿ ತನ್ನದೇ ತಂದೆಯ ಸೇನಾದಳದ ಮುಖ್ಯಸ್ಥ ಮಕ್ಬುಲ್ ಅಹಮದ್ ನನ್ನ ಶಿಕ್ಷೆಗೆ ಗುರಿಪಡಿಸಿದ ಟಿಪ್ಪು ಸುಲ್ತಾನ್. ಯಾರು ಭೂಮಿ ಉಳ್ತಾರೋ ಅವ್ರು ಯಾವ ಜಾತಿಯವರೇ ಆಗಿದ್ರು ಅವ್ರಿಗೆ ಭೂಮಿ ಒಡೆತನ ಕೊಡಬೇಕು ಅಂತ ಟಿಪ್ಪು ಘೋಷಣೆ ಮಾಡ್ದ. ದೇವಸ್ಥಾನ ಹಾಗೆ ಮಠಗಳ ವಶದಲ್ಲಿದ್ದ 100 ಎಕರೆ ಭೂಮಿಯನ್ನ ಅಲ್ಲಿ ಉಳುಮೆ ಮಾಡೋ ಶೂದ್ರರಿಗೆ ಹಂಚಿದ್ದು ಟಿಪ್ಪು ಸುಲ್ತಾನ್. ಕನ್ನಡ ಭಾಷಿಕ ಪ್ರದೇಶಗಳನ್ನ ಮೊದಲ ಬಾರಿಗೆ ಒಂದುಗೂಡಿಸಿದ ಶ್ರೇಯಸ್ಸು ಟಿಪ್ಪು ಸುಲ್ತಾನ್ಗೆ ಸಲ್ಲತ್ತೆ. ಆಗ ಗುಲ್ಬರ್ಗಾ, ಬೀದರ್ ಸೇರಿದಂತೆ ಕೆಲ ಭಾಗಗಳು ಹೊರತುಪಡಿಸಿ ಇಡೀ ಕನ್ನಡ ಭಾಷಿಕ ಪ್ರದೇಶಗಳು ಒಂದೇ ರಾಜ್ಯದಲ್ಲಿ ವಿಲೀನಗೊಂಡಿದ್ವು. 40 ವರ್ಷ ಮಾತ್ರ ಬಾಳಿ ಮರಣ ಹೊಂದಿದ ಟಿಪ್ಪು ನಂತರ ಮತ್ತೆ ಕರ್ನಾಟಕ ಒಡೆದು ಚೂರಾಯ್ತು. ನೀರಾವರಿ ಸೌಲಭ್ಯ ಕಲ್ಪಿಸೋಕೆ ಟಿಪ್ಪು ಸಾಕಷ್ಟು ಶ್ರಮಿಸಿದ. ಹಳೆಯ ಮೈಸೂರಿನ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಹಾಸನ ಮುಂತಾದ ಕಡೆ ನಾವು ಕಾಣುವ ಕೆರೆ ಕಟ್ಟೆಗಳು ನಿರ್ಮಾಣಗೊಂಡದ್ದು ಆತನ ಕಾಲದಲ್ಲೇ. ಹೈದರ್ ಅಲಿ ಹಾಗೆ ಟಿಪ್ಪು ಸುಲ್ತಾನ್ ಆಳಿದ್ದು 1761ರಿಂದ 1799 ತನಕ. ಈ 38 ವರ್ಷಗಳಲ್ಲಿ ಅವರು ಯುದ್ಧ ಮಾಡದ ಒಂದೇ ಒಂದು ವರ್ಷ ಕೂಡ ಇಲ್ಲ. ಹೀಗಾಗಿ ಟಿಪ್ಪು ಕೈಗೊಂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಜಾರಿಗೆ ತರೋಕೆ ಸಾಧ್ಯವಾಗಲಿಲ್ಲ. ಟಿಪ್ಪು ಬಲವಂತದ ಮತಾಂತರ ಮಾಡುತ್ತಿದ್ದ ಅನ್ನೋ ಆರೋಪ ಕೋಮುವಾದಿಗಳು ಮಾಡ್ತಾರೆ. ಇದು ನಿಜವೇ ಆಗಿದ್ರೆ ಶ್ರೀರಂಗಪಟ್ಟಣ ಸೇರಿದಂತೆ ಮೈಸೂರು ಪ್ರಾಂತ್ಯದಲ್ಲಿ ಈಗ ಹಿಂದೂಗಳಿಗಿಂತ ಮುಸಲ್ಮಾನರ ಸಂಖ್ಯೆನೇ ಜಾಸ್ತಿ ಆಗ್ತಿತ್ತು. ಮತಾಂತರ ನಡೆದೇ ಇಲ್ಲ ಅಂತಲ್ಲ, ಹಿಂದೂ ಧರ್ಮದಲ್ಲಿನ ಉಸಿರುಗಟ್ಟಿಸುವ ವಾತಾವರಣದಿಂದ ರೋಸಿ ಹೋದ ದಲಿತರು ಮತಾಂತರ ಮಾಡ್ಕೊಂಡಿರಬಹುದು. ಜಾತಿ ವ್ಯವಸ್ಥೆಯ ಕ್ರೌರ್ಯದಿಂದ ಪಾರಾಗೋಕೆ ಅಸ್ಪೃಶ್ಯರು ಮತಾಂತರ ಮಾಡಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇನ್ನು ರಣರಂಗದಲ್ಲಿ ಶತ್ರು ಸೈನಿಕರ ವಿರುದ್ಧ ಸೆಣಸ್ತಾನೆ ವೀರ ಮರಣವನ್ನ ಅಪ್ಪಿದ ಟಿಪ್ಪುವಿನಂತಹ ರಾಜ ಜಗತ್ನಲ್ಲಿ ಇನ್ನೊಬ್ಬ ಇಲ್ಲ ಅಂತ ಹೇಳಲಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಟಿಪ್ಪು ಸುಲ್ತಾನರ ಚರಿತ್ರೆಯನ್ನ ಸತ್ಯಕ್ಕೆ ಲೋಪವಾಗದಂತೆ ಕಟ್ಕೊಟ್ಟವರು ತೀತಾ ಶರ್ಮಾ. ಈ ನಾಡಿಗೆ ಟಿಪ್ಪು ಸುಲ್ತಾನ್ ಕೊಟ್ಟ ಕೊಡುಗೆಯನ್ನ ಸಾಕ್ಷ್ಯಾಧಾರಗಳೊಂದಿಗೆ ಅವರು ದಾಖಲಿಸಿದ್ದಾರೆ. ಟಿಪ್ಪು ಅತ್ಯಂತ ಹೆಚ್ಚು ನಂಬಿದ್ದು ತನ್ನ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಪೂರ್ಣಯ್ಯನನ್ನ. ಇದೇ ಪೂರ್ಣಯ್ಯ ಹಾಗೆ ಮೀರ್ ಸಾದಿಕ್ ಸೇರಿ ದ್ರೋಹ ಮಾಡಿ ಬ್ರಿಟಿಷರೊಂದಿಗೆ ಶಾಮೀಲಾದ್ರು. ಅದಕ್ಕಾಗಿ ಪಡೆದ ಕಾಣಿಕೆ ಮತ್ತೆ ಬಕ್ಷೀಸ್ಗಳಿಂದ ಈ ದ್ರೋಹಿಗಳ ಕುಟುಂಬಗಳು ಇವತ್ತು ಸಾಕಷ್ಟು ಸಂಪತ್ತನ್ನ ಹೊಂದಿ ಸುಖವಾಗಿದ್ದಾರೆ. ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಳ್ಳದೆ ಎಲ್ಲವನ್ನ ಕಳ್ಕೊಂಡ ಟಿಪ್ಪು ಸುಲ್ತಾನ್ ವಂಶಸ್ಥರು ಕೋಲ್ಕತ್ತಾದಲ್ಲಿ ಹಮಾಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಹೀಗೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾನಾ ವಿಷಯಗಳು, ಒಳ್ಳೆ ವಿಷಯಗಳು ಹೇಳಿದ್ರೆ ಇನ್ನು ಕೆಲವರು ಮತಾಂಧ, ನಾಡದ್ರೋಹಿ ಅಂತೆಲ್ಲ ಹೇಳ್ತಾರೆ. ಏನೇ ಹೇಳಿದ್ರು ಇತಿಹಾಸ ಅಂತೂ ಬದಲಾಗಲ್ವಲ್ಲ. ನೀವೇನ್ ಹೇಳ್ತೀರಾ? ಟಿಪ್ಪು ಸುಲ್ತಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ.